ಓಂ ರಂ ರಾಹುವೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಅಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ. ಆದರೆ ಅದರ ರಭಸಕ್ಕೆ ಎಲ್ಲವನ್ನೂ ಸೋಲಿಸುವಂತಹ ಶಕ್ತಿ ಸಾಮರ್ಥ್ಯವಿದೆ. ಮಕರ ರಾಶಿಯವರಿಗೆ ರಾಹುಗ್ರಹ ಹಾಗೂ ಗುರುಗ್ರಹದ ಪರಿವರ್ತನೆಯ ಫಲಗಳೇನು, ಯಾವ ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು, ಈಗ ಪ್ರಾರಂಭವಾಗಲಿದೆ ನಿಜವಾದ ಅಗ್ನಿ ಪರೀಕ್ಷೆ ಎಂಬಂತಹ ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೇ 18, 2025ಕ್ಕೆ ರಾಹುಗ್ರಹ ಮೀನರಾಶಿಯನ್ನು ಬಿಟ್ಟು ನಿಮ್ಮ ದ್ವಿತೀಯ ಭಾವವಾದಂತಹ ಕುಂಭರಾಶಿಯನ್ನು ಪ್ರವೇಶ ಮಾಡಲಿದೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ಶನಿಗ್ರಹದ ಪ್ಲೇಸ್ಮೆಂಟ್, ಶನಿಗ್ರಹದ ದಶಾ ಭುಕ್ತಿ, ಅಂತರ್ಭುಕ್ತಿ, ಅಂತರ್ದಶ ಇದರ ಮೇಲೆ ಫಲಗಳನ್ನು ನಿರ್ಣಯ ಮಾಡಬಹುದು. ಶನಿಗ್ರಹ ಕರ್ಮಕಾರಕ ಗ್ರಹ, ರಾಹುಗ್ರಹ ಕರ್ಮಕಾರಕನ ಭಾವಕ್ಕೆ ಗೋಚಾರ ಮಾಡುತ್ತಿದ್ದು, ಮಕರ ಹಾಗೂ ಕುಂಭರಾಶಿ ಶನಿಗ್ರಹದ ಆಧಿಪತ್ಯದ ರಾಶಿಗಳು. ಕರ್ಮವನ್ನು ಮಾಡಲು ರಾಹುಗ್ರಹ ಐಡಿಯಾಸ್ಗಳನ್ನು ಕೊಡುತ್ತದೆ. ಕುಂಭರಾಶಿ ನಿಮ್ಮ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನವಾಗಿದೆ. ಶನಿಗ್ರಹ ಹಾಗೂ ರಾಹುಗ್ರಹ ಬಹಳ ಮಹತ್ವದ ಪಾತ್ರವನ್ನು ವಹಿಸಲಿದ್ದಾರೆ. ಧರ್ಮಾತ್ಮನ ಭಾವಕ್ಕೆ ಛಾಯಾಗ್ರಹವಾದಂತಹ ರಾಹುಗ್ರಹ ಪ್ರವೇಶಿಸುವುದರಿಂದ ನಿಮಗೆ ನಿಜವಾದ ಅಗ್ನಿ ಪರೀಕ್ಷೆ ಪ್ರಾರಂಭವಾಗಲಿದೆ. ನಿಮ್ಮ ವ್ಯಾಲ್ಯೂಬಲ್ ವಸ್ತುಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ನಿಮ್ಮ ಮನೆಯಲ್ಲಿ ಎಲೆಕ್ಟ್ರಿಕ್ ವಸ್ತುಗಳು ರಿಪೇರಿಯಾಗುವಂತಹ ಸಾಧ್ಯತೆಗಳಿವೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ವೈರಿಂಗ್ ಸರಿಯಾಗಿದೆಯೇ ಎಂದು ಒಂದು ಬಾರಿ ಚೆಕ್ ಮಾಡಿಕೊಳ್ಳಿ. ಒಂದು ಸಣ್ಣ ವೈರ್ ಕಟ್ಟಾಗಿದ್ದರೂ ಅದನ್ನು ತಕ್ಷಣವೇ ಸರಿಪಡಿಸಿ. ಎರಡನೆಯದಾಗಿ, ನಿಮ್ಮ ದ್ವಿತೀಯ ಸ್ಥಾನದಲ್ಲಿ ರಾಹುಗ್ರಹ ಸಂಚಾರ ಮಾಡುವುದರಿಂದ ನೀವು ಮಾಂಸಾಹಾರ ಸೇವನೆ, ಮದ್ಯಪಾನ, ಧೂಮಪಾನ ಸೇವನೆ ಮಾಡಲು ಸ್ಟಾರ್ಟ್ ಮಾಡುತ್ತೀರಾ. ಮೊದಲೇ ಮಾಡುತ್ತಿರುವವರು ಸೇವನೆ ಮಾಡುವಂತಹ ಸಾಧ್ಯತೆಗಳಿವೆ. ಆದ್ದರಿಂದ ಮದ್ಯಪಾನ, ಧೂಮಪಾನ ಮಾಡುವವರು ಆದಷ್ಟು ಅವಾಯ್ಡ್ ಮಾಡಿ. ನಿಮ್ಮ ಬಾಯಿ ಹಾಗೂ ಹಲ್ಲಿನ ಸ್ವಚ್ಛತೆಯ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಇಲ್ಲದಿದ್ದರೆ ಹಲ್ಲು ಹಾಗೂ ಬಾಯಿಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಆದ್ದರಿಂದ ನಿಮ್ಮ ಬಳಿ ಸೋಂಪು ಹಾಗೂ ಏಲಕ್ಕಿಯನ್ನು ಸದಾ ಇಟ್ಟುಕೊಳ್ಳಿ. ಪ್ರತಿ 2 ಅಥವಾ 3 ದಿನಕ್ಕೊಮ್ಮೆ ಸೇವಿಸುತ್ತಾ ಬನ್ನಿ. ಎರಡನೆಯದಾಗಿ, ಗುರುಗ್ರಹ ಮೇ 15ಕ್ಕೆ ಪಂಚಮ ಭಾವವಾದಂತಹ ವೃಷಭ ರಾಶಿಯನ್ನು ಬಿಟ್ಟು ನಿಮ್ಮ 6ನೇ ಭಾವವಾದಂತಹ ಮಿಥುನ ರಾಶಿಯನ್ನು ಪ್ರವೇಶಿಸಲಿದೆ. 6ನೇ ಭಾವ ಅಂದರೆ ರೋಗ, ಋಣ, ಶತ್ರುವಿನ ಮನೆ. ಆದ್ದರಿಂದ ನಿಮಗೆ ಸಾಲಗಳು ಹೆಚ್ಚು ಮಾಡಿ, ಶತ್ರುಗಳನ್ನು ಹೆಚ್ಚು ಮಾಡಿ, ಆರೋಗ್ಯ ಸಮಸ್ಯೆಗಳನ್ನು ಕೊಟ್ಟು ನಂತರ ಕಡಿಮೆ ಮಾಡುತ್ತದೆ. ಗುರುಗ್ರಹ ಯಾವ ಮನೆಗೆ ಪ್ರವೇಶ ಮಾಡುತ್ತದೋ ಅಲ್ಲಿನ ಕಾರಕತ್ವಗಳನ್ನು ವೃದ್ಧಿ ಮಾಡುತ್ತದೆ. ಜೂನ್ 11ರಿಂದ ಜುಲೈ 9ರವರೆಗೆ ತುಂಬ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಈ ಸಮಯದಲ್ಲಿ ಮಕರ ರಾಶಿಯವರು ಅಧಿಕ ಪ್ರಯತ್ನ, ಪರಿಶ್ರಮವನ್ನು ಮಾಡಬೇಕಾಗುತ್ತದೆ. ಅಕ್ಟೋಬರ್ 18ರಿಂದ ಡಿಸೆಂಬರ್ 5ರವರೆಗೂ ನಿಮ್ಮ ಜೀವನದಲ್ಲಿರುವಂತಹ ಸಾಲಗಳು, ಶತ್ರುಗಳು, ರೋಗ ಬಾಧೆಗಳು, ಆರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ. ನಿಮ್ಮ ಜೀವನದ ಕಷ್ಟಗಳು ಕಡಿಮೆಯಾಗುತ್ತದೆ. ಪ್ರತಿ ಕ್ಷೇತ್ರದಲ್ಲಿಯೂ ಯಶಸ್ಸನ್ನು ಸಾಧಿಸುತ್ತೀರಾ. ಮೂರನೆಯದಾಗಿ, ಗುರುಗ್ರಹ ನವೆಂಬರ್ ತಿಂಗಳಿಂದ ಮಾರ್ಚ್ 11ರವರೆಗೂ ಸರಿಸುಮಾರು 120 ದಿನಗಳ ಕಾಲ ವಕ್ರ ಅವಸ್ಥೆಯಲ್ಲಿ ಸಂಚಾರ ಮಾಡಲಿದೆ. ಗ್ರಹಗಳು ವಕ್ರಿಯಾದರೆ ಅದರ ಜ್ಯೇಷ್ಠ ಬಲ ಹೆಚ್ಚಾಗುತ್ತದೆ. ಈ 121 ದಿನದಲ್ಲಿ ಮಕರ ರಾಶಿಯವರಿಗೆ ಗುರುಗ್ರಹ ಶುಭ ಫಲಗಳನ್ನೇ ಕೊಡುತ್ತದೆ. ಶುಭ ಗ್ರಹಗಳು ವಕ್ರಿಯಾದಾಗ ಶುಭ ಫಲಗಳನ್ನೇ ಕೊಡುತ್ತದೆ. ನಿಮ್ಮ ವೈವಾಹಿಕ ಜೀವನ, ವೃತ್ತಿ ಕ್ಷೇತ್ರ, ಬಿಸ್ನೆಸ್, ಆರೋಗ್ಯದ ವಿಚಾರ, ಪ್ರಮೋಷನ್ ವಿಚಾರ, ನೀವು ಮ್ಯಾನುಫ್ಯಾಕ್ಚರ್ ಫೀಲ್ಡಲ್ಲಿದ್ದರೆ, ಟ್ರೇಡಿಂಗ್, ರೀಟೇಲ್ ಬಿಸ್ನೆಸ್ ಮಾಡುತ್ತಿದ್ದರೆ ನೇಮ್ ಆ್ಯಂಡ್ ಫೇಮ್ ಸಕ್ಸಸ್ ಸಿಗುವುದರ ಜೊತೆಗೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತದೆ. ವಿಪರೀತ ರಾಜಯೋಗದ ಪ್ರಭಾವದಿಂದ ನಿಮಗೆ ಬಂದಿರುವಂತಹ ವಿಪರೀತ ಕಷ್ಟಗಳಿಂದ ಗುರುಗ್ರಹ ಹೊರಗಡೆ ಕರೆದುಕೊಂಡು ಬರುತ್ತದೆ. ಗುರುವಿನ ಪಂಚಮ ದೃಷ್ಟಿ 10ನೇ ಭಾವದ ಮೇಲೆ, 7ನೇ ದೃಷ್ಟಿ 12ನೇ ಭಾವದ ಮೇಲೆ, 9ನೇ ದೃಷ್ಟಿ ಕುಟುಂಬ ಸ್ಥಾನದ ಮೇಲೆ ಬೀಳುತ್ತಿದೆ. ಫಾರಿನಲ್ಲಿ ಜಾಬ್ ಮಾಡಬೇಕು ಅಂದುಕೊಂಡಿರುವವರಿಗೆ MNC ಕಂಪನಿಯಲ್ಲಿ ಜಾಬ್ ಸಿಗುತ್ತದೆ. ಖರ್ಚು ವೆಚ್ಚಗಳು ಹೆಚ್ಚಾಗಲಿದೆ. ಧಾರ್ಮಿಕ ಯಾತ್ರೆಗಳನ್ನು ಮಾಡುತ್ತೀರಾ, ವಿದೇಶಿ ಯಾತ್ರೆಗಳನ್ನು ಮಾಡುತ್ತೀರಾ, ಶಾರ್ಟ್ ಟ್ರಾವೆಲ್ ಹಾಗೂ ಲಾಂಗ್ ಟ್ರಾವೆಲ್ ಮಾಡುತ್ತೀರಾ.
ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಿಸ್ನೆಸ್ ಮಾಡುತ್ತಿರುವವರಿಗೆ ನಿಮ್ಮ ಬಿಸ್ನೆಸ್ ವಿಚಾರಕ್ಕೋಸ್ಕರ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ನಿಮ್ಮ ಸೀನಿಯರ್ಸ್ ಜೊತೆ ಆರ್ಗ್ಯುಮೆಂಟ್ ಆಗದಂತೆ ಎಚ್ಚರಿಕೆಯನ್ನು ವಹಿಸಿ. ಫ್ಯಾಟ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಬರುವಂತಹ ಸಾಧ್ಯತೆಗಳಿವೆ. ಆದ್ದರಿಂದ ಆರೋಗ್ಯಕರ ಆಹಾರ ಸೇವನೆ, ವ್ಯಾಯಾಮವನ್ನು ಮಾಡಿ. ಗುರುವಿನ ದೃಷ್ಟಿ ನಿಮ್ಮ ವೃತ್ತಿ ಸ್ಥಾನದ ಮೇಲೆ ಬೀಳುತ್ತಿರುವುದರಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸುತ್ತದೆ. ರಿಸರ್ಚ್ ಮಾಡಲು ಪ್ರಾರಂಭ ಮಾಡ್ತೀರಾ. ನಿಮ್ಮ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ಗಳನ್ನು ಇಂಪ್ರೂವ್ ಮಾಡಿಕೊಳ್ಳುತ್ತೀರಾ. ಗುರುವಿನ ದೃಷ್ಟಿ ನಿಮ್ಮ ಧನಸ್ಥಾನದ ಮೇಲೂ ಬೀಳುತ್ತಿದೆ, ವ್ಯಯಸ್ಥಾನದ ಮೇಲೂ ಬೀಳುತ್ತಿದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗಲಿದೆ. ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಉದ್ಯೋಗ ಸಿಗಲಿದೆ. ಮದುವೆಯಾಗಿ ಮಗುವಿನ ನಿರೀಕ್ಷೆಯಲ್ಲಿರುವಂತಹ ದಂಪತಿಗಳಿಗೆ ಮಗುವಾಗುವ ಸಾಧ್ಯತೆಗಳಿವೆ. ಅನಾವಶ್ಯಕ ಖರ್ಚುಗಳನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚು ಲಾಭ ಗಳಿಸಲು ಪ್ರತಿನಿತ್ಯ ಸೂರ್ಯ ದೇವನಿಗೆ ನೀರಿನ ಅರ್ಘ್ಯವನ್ನು ಕೊಡಿ. ಪ್ರತಿ ಮಂಗಳವಾರ ಹಾಗೂ ಶನಿವಾರ ಹನುಮಾನ್ ಚಾಲೀಸವನ್ನು ತಪ್ಪದೇ ಪಠಿಸಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.